ಹಲೋ. ಏನೋ ಸಮಾಚಾರ? ಸಮಾಚಾರ ಇರೋದಕ್ಕೆ ಮಗ ಫೋನ್ ಮಾಡಿರೋದು. ಏನೋ ಅಕ್ಕಪಕ್ಕ ಯಾರು ಇಲ್ಲ ತಾನೆ? ಒಂದು ನಿಮಿಷ ಇರು. ಒಂದ್ ಮಾಲ್ ಸಿಕ್ಕಿದೆ, ಬರ್ತೀಯಾ? ಮಾಲ? ನನ್ನ ಹತ್ರ ಒಂದು ಬಿಡುಗಾಸು ಇಲ್ಲ ಕಣ ಮಗ. ನೀನ್ ನನ್ ಕಾಚಾ ದೋಸ್ತ ಅಲ್ವನಾ? ನಿನ್ನ ಹತ್ರ ಕಾಸು ಕೇಳ್ತೀನಾ? ನಿನಗಂದ್ರೆ ಫ್ರೀ. ಫ್ರೀನಾ ಮಗ? ಇವಾಗ್ಲೇ ಹೊಡ್ಬಾ. ಈಗ್ಲಾ? ಮಗ ಈಗ ಆಗಲ್ಲ ಕಣ, ನಾನು ತುಂಬಾ ದೂರ ಇದ್ದೀನಿ. ಬೇಕಾದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ. ಸರಿ ಮಗ, ನೀನ್ ಬರೋರ್ಗು ಮಾಲ್ನ ಇಲ್ಲೇ ಇರ್ಸ್ಕೊಂಡಿರ್ತೀನಿ. ನಾಳೆ ಬೆಳಗ್ಗೆನೆ ಬಂದ್ಬಿಡು. ಅಯ್ಯೋ ಬೆಳಿಗ್ಗೆ ಅಡ್ರೆಸ್ ಇಲ್ಲ ಹೇಳ. ಅಡ್ರೆಸ್ಸು ಅದೇ ಬೇಬಿ ಆಂಟಿ ಮನೆ ಇದೆಯಲ್ಲ. ಅಯ್ಯೋ ಅದೇ ನಾವಿಬ್ರು ಆಷಾಢದಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಲೌಡ್ ಸ್ಪೀಕರ್ ಹಾಕ್ರಿ. ಕಬ್ಬ ನನ್ ಮಗನೇ, ಅಡ್ರೆಸ್ ಹೇಳೋರ್ಗು ಸ್ವಲ್ಪ ತಡ್ಕೊಂಡ್ ಕೂತಿರೋ. ಹಂಗಾರ ಅದಲ್ವ ಅಡ್ರೆಸ್? ಬೇರೆನಾ? ಎಲ್ಲಿ ಎಲ್ಲಿ ಎಲ್ಲಿ? ಅದೇ ಬೇಬಿ ಆಂಟಿ ಮನೆಯಿಂದ ಸ್ಟ್ರೈಟ್ ಬಂದು ಫಸ್ಟ್ ರೈಟ್, ಆಮೇಲೆ ಸೆಕೆಂಡ್ ಲೆಫ್ಟ್, ಡೆಡ್ ಎಂಡಿಗೆ ಬಂದು ಸಾಯಿ. ಅಲ್ಲಿ ಸಾರಿಗೆ ಎಸ್ಟೇಟ್ ಅಂತ ಇದೆ, ಅದೇ ಅಡ್ರೆಸ್. ಆಹಾ ಮಗ, ಯಾವ್ದಕ್ಕೊಂದು ಸೇಫ್ಟಿ ಪಿನ್ ತರಲ್ಲ. ಹಲೋ 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 ಹೇ ಹಲೋ, ನೀನೇನ್ ತರ್ಬೇಕು ಬೇಡ್ರು ಹೇಳಿಲ್ವಲ್ಲ? ಏನಿಲ್ಲ, ಸ್ವೀಟ್ ಬಾಕ್ಸ್ ತಗೊಂಬರಲ್ಲ ಅಂತ ಕೇಳ್ದ ಅಷ್ಟೇ. ಮನೇನೆ ಹೆಂಗೈತೆ ಅಂದ್ರೆ ಮಾಲ್ ಹೆಂಗಿರ್ಬೇಕಪ್ಪ. ಅಯ್ಯಯ್ಯೋ ಯಾರಿಲ್ವಾ? ಮಗ, ನಿನ್ ಬಾಯಿಗೆ ಮಣ್ಣಾಗ ಬಂದ್ಬಿಟ್ಟೇನೋ. ಯಾಕೋ ಬಾಕ್ಲತ್ರ ಒಳ್ಳೆ ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಕಣ. ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಕಣ. ನಾನು ಇದೇ ಟೈಮ್ಗೆ ಬರ್ತೀನಿ. ನೆನ್ನೆ ಫೋನ್ ಮಾಡಿದ್ನಲ್ಲೋ, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ದಲ್ಲ, ಕಾಯ್ತಾ ಇದ್ವಿ. ಓ ಹಂಗ? ಸರಿ ಸರಿ ಸರಿ. ಎಲ್ಲಿ ಮಾಲು? ಇದೇ ಮಾಲೇನೋ? ಕಣ್ಣು ಗುಳ ಬೀಳ್ತವೆ. ಅವಳನ್ನ ನೆಂಟಿ. ಅದಕ್ಕೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಗೊತ್ತಾಗ್ಲಿಲ್ಲ. ಇದೆ ಅವರು ಇವ್ರನ್ನ ಮದ್ವೆ ಆಗೋರು. ನಮಸ್ಕಾರ. ಹಳೆ ಫ್ರೆಂಡ್. ಮಗ, ಯಾಕೋ ಬಾಕ್ಲತ್ರ ನಿಂತಿದ್ಯಾ? ಬಾರ ಒಳಗಡೆ ಹೋಗಿ ಮಾತಾಡೋಣ. ಮಾಲ್ ಎಲ್ಲೋ? ಹೇಳ್ತೀನಿ ಸುಂದರ, ಯಾಕೋ ಅರ್ಜೆಂಟ್ ಮಾಡ್ತೀಯ? ಆತರ ಗುಡ್ಡವನೆ ನೋಡಿ. ಅದಕ್ಕೆ ಸಾರಿ, ಗೊತ್ತಾಗ್ಲಿಲ್ಲ. ನೋಡಿ ಇವ್ನ ಹೆಂಡ್ತಿ ನೀವು ಅಂತ ಗೊತ್ತಾಗ್ಲೇ ಇಲ್ಲ. ಯಾಕೆ ಹೇಳಿ? ಈ ನನ್ನ ಕುಚ್ಚುಕು ಗೆಳೆಯ ಇವ್ನ ಮದ್ವೆಗೆ ನನ್ನ ಕರ್ದಿಲ್ಲ, ಹೆಂಗ್ ಗೊತ್ತಾಗುತ್ತೆ? ನೀವು ಇವ್ನ ಹೆಂಡ್ತಿ ಅಂತ. ಸಾರಿ, ಕ್ಷಮಿಸ್ಬಿಡಿ. ನೋಡಿ ಇವ್ನ್ ಸರಿಗಿಲ್ಲ, ದೊಡ್ಡ ಮೋಸ್ಕರ ಇವನು. ನಂಬೇಡಿ ಇವ್ನ. ಹೌದೌದು, ನಿಮ್ಮಂತ ಒಳ್ಳೆ ಸ್ನೇಹಿತನ್ ಪಡಿಬೇಕಂದ್ರೆ ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಈಗೀಗ ಗೊತ್ತಾಗ್ತಿದೆ ನಾಯಿಗಳ ಬುದ್ಧಿ. ಮಗ ಇಲ್ಲಿ ನೋಡಲಿ, ಎಲ್ಲ ನಿನ್ ಫೇವ್ರೇಟ್ ಅಡಿಗೆ ಮಾಡಿಸಿದೀನಿ. ಜಾಮೂನು, ಜಿಲೇಬಿ, ಲಡ್ಡು ಎಲ್ಲ ನಿನ್ ಫೇವ್ರೇಟ್. ಬಾ 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 ಬಾ, ಕೂತ್ಕೋ ಬಾ, ಕೂತ್ಕೋ. ಮಗ, ನೀನು ಕುರಿ ಕೂಗಿ ಸೊಂಡೆ ಏನಾದ್ರು ಕೇಳಿಸ್ತಾ? ಕುರಿನಾ? ನಿಂಗೇನಾರು ಕೇಳಿಸ್ತಾ? ಇಲ್ವಲ್ಲ. ಲೈ ಮಗ, ಯಾವ ಕುರಿನೂ ಇಲ್ಲ, ಏನೂ ಇಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಊಟ ಮಾಡಿ ನೀನ್ ಫಸ್ಟ್. ತಿನ್ನು. ಏನಿಲ್ಲ ಕಣ, ಇಲ್ಲೆಲ್ಲಿಂದ ಬರ್ಬೇಕು ಕುರಿ? ಏನ್ ಒಳ್ಳೆ ಕಲಾಸಿ ಪಳ್ಳೆ ಕಸ ಇದ್ದಂಗೈತೆ. ಇದೇನು ಹೆಂಗೋ ತಿನ್ನೋದಿದ್ನ? ಮಗ ಬಡ್ದು ಬಾಯಿಗೆ ಹಾಕೋ. ನಿನ್ಗೆ ಕೊಡ್ಬೇಕಾ ತಿನ್ನೋದು? ನನ್ನ ನಾಯಿ ಅನ್ಕೊಂಡ್ಬಿಟ್ಟವನ. ಯಾಕೆ ಇದ್ರಿ ಮೇಲೆ? ಏನೋ ಸ್ಕೀಮ್ ಆಗ್ತಾವ್ರಲ್ಲ, ಏನು ಅಂತ ಗೊತ್ತಾಗ್ತಿಲ್ವೇ. ಹುಷಾರಾಗಿರ್ಬೇಕು. ಯಾಕೆ ಎಲ್ರು ಪದೇ ಪದೇ ನನ್ನ ನೋಡ್ತಾವ್ರೆ? ಮಾಲ್ ಜೊತೆ ನನ್ನ ತಗಲಾಕ್ಸ್ಬಿಟ್ಟು ಕ್ಯಾಮ್ರಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ಚೀಡಿ ಮಾಡಂಗವ್ರ. ಹುಷಾರಾಗಿರ್ಬೇಕು. ಆವಾಗಿಂದ ನೋಡ್ತಾ ಇದ್ದೀನಿ, ಎಲ್ರು ನನ್ನೇ ನೋಡ್ತಾ ಇದ್ದೀರಾ, ಯಾಕೆ? ಅದು ನಮ್ಮನೇಲಿ ಕ್ಲೋಸ್ ಫ್ರೆಂಡ್ ಅಲ್ವಾ, ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಹಾಗಾಗಿ. ಯಾಕೋ ಸುಳ್ಳು ಹೇಳ್ತಾಳಲ್ಲ.
ಮಗ ನಂಗೊಂದು ಸಣ್ಣ ಡೌಟ. ಏನ ನಾನು ಹಿಡ್ಕೊಂಡು ಏನು ಸ್ಕೆಚ್ ಹಾಕಿಲ್ಲ ತಾನೇ? ಏನಿಲ್ಲ ಸುಂದರ. ಏನಿಲ್ವಾ? ಗಿರಿ ಅವ್ರೆ, ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಗ್ಯಾಂಗ್ಸ್ ಅಂತ ಏನಾದ್ರು ಇತ್ತಾ? ಯಾಕೆ ಕೇಳಿದೆ ಅಂದ್ರೆ ಈ ಗುಂಪು ಅಂತ ಬಂದಾಗ ಒಡದಾಟ ಎಲ್ಲ ಕಾಮನ್ ಅಲ್ವಾ? ನಮ್ ತಂಟೆಗೆ ಯಾರು ಬರ್ತಾ ಇದ್ರು? ಓಹೋ, ಅಷ್ಟೊಂದು ಅವ ಇಟ್ಟಿದ್ರಾ? ಅಲ್ಲ, ನಾವೇ ಯಾರ ತಂಟೆಗೆ ಹೋಗ್ತಿರ್ಲಿಲ್ಲ. ಅಂದ್ರೆ ಇದ್ದವರೆಲ್ಲ ಒಳ್ಳೆ ಫ್ರೆಂಡ್ಸ್. ನಮ್ಗಿದ್ದಿದ್ದಲ್ಲ ಒಳ್ಳೆ ಫ್ರೆಂಡ್ಸ್. ಹೇ, ಹೌದು. ನೀವು ಹೊಡೆದಾಟ ಬಡದಾಟ ಅಂದ್ರಲ್ಲ, ಅವಾಗ ಜ್ಞಾಪಕ ಬಂತು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಗಲಾಟೆ ಅಂದ್ರೆ ಸಾಕು, ಯಾವಾಗ್ಲೂ ಮುಂದೆ ನುಗ್ಗೋಡಿಯವನು. ಅವನ ಹೆಸರು ಸುನೀಲ ಅಂತ. ಈ ಒಂದು 2-3 ತಿಂಗಳಿಂದ ಯಾರೋ ಒಬ್ಬ ಹುಡುಗನ್ನ ನಡು ರೋಡಲ್ಲೇ ವಾಡದ ಬಿಸಾಕ್ಬಿಟ್ನಂತೆ. ಯಾಕೆ ಅಂತ ಕೇಳಿ, ಯಾವ್ದೋ ಹುಡುಗಿಗೋಸ್ಕರ ಅಂತೆ. ಒಂಥರ ಸೈಕೋ ಇದ್ದಂಗೆ. ಇವಾಗ ಯಾವ ಹುಡುಗಿಯಿಂದ ಬಿದ್ದಿದ್ದಾನೋ ಏನೋ, ಆ ಹುಡುಗಿ ದುರದೃಷ್ಟ ಅಷ್ಟೇ. ಅವನೊಂದ್ಸಲಿ ಡಿಸೈಡ್ ಮಾಡಿ ಈ ಹುಡುಗಿ ಬೇಕು ಅಂತ ಅಂದ್ಬಿಟ್ರೆ ಅದನ್ನ ಪಡೆಯೋವರೆಗೂ ಬಿಡಲ್ಲ ಅಂತ ಮೆಂಟಲ್ ನನ್ನ ಮಗ ಅವನು. ಗಿರಿ ಅವರೇ, ಅಕಸ್ಮಾತ್ ನಿಮ್ ಫ್ರೆಂಡ್ ಏನಾದ್ರು ಇಲ್ಲಿಗೆ ಬಂದ್ರೆ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು. ನನ್ನ ಫ್ರೆಂಡ್ ಇಲ್ಲಿಗೆ ಯಾಕೆ ಬರ್ತಾನೆ? ಅಲ್ಲ, ಬೈ ಚಾನ್ಸ್ ಬಂದ್ರೆ ಅಂತ. ನೋ ಚಾನ್ಸ್. ನಾನು ನಿನ್ನೆ ರಾತ್ರಿ ಬಂದವನು ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ಇಲ್ಲೇ ಬಂದಿರೋದು. ಅದು ಅಲ್ಲದೆ ನಾನು ಇಲ್ಲಿಗೆ ಬಂದಿರೋ ವಿಷಯ ಅವ್ನಿಗೆ ಹೇಳೇ ಇಲ್ಲ. ಹೆಂಗೆ ನೀನು ಹೇಳಿಲ್ಲ ಅಂದ್ರೆ ನಂಗೇನು ಗೊತ್ತಾಗಲ್ವಾ? ಅದೇ ಇದು ನನ್ನ ಫ್ರೆಂಡ್ ಸುನೀಲ್ ವಾಯ್ಸ್ ಇದ್ದಂಗಿದೆ ಅಲ್ವಾ? ಅವನ್ ತರ ಏನ್ ಬಂತು? ನಾನು ಸುನೀಲನೇ. ಲೇ ಸುನೀಲ, ಬಾರಲೇ. ಲೇ ಸುನೀಲ, ಬಚ್ಚಿ ಕಂಡಿದ್ದೀರ, ಬಾರಲಾ. ನಾನು ಎಲ್ಲಿದ್ರು ನಿಂಗೇನು? ನೀನ್ ನನ್ನ ಜೊತೆ ಮಾತಾಡ್ಬೇಡ. ನಾನ್ ಮಾತಾಡ್ಬಾರ್ದ? ಯಾಕೋ? ನಾನ್ ನಿನ್ ಜೊತೆ ಮುನ್ಸ್ಕೊಂಡಿದ್ದೀನಿ. ಲೇ, ನಾನೇನು ಮಾಡ್ದೆ ಅಂತದ್ದು? ನಾನ್ ನಿನ್ನ ನೋಡ್ಬೇಕಂತ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ? ನನ್ಗೆ ಹೇಳ್ದೆ ಇಷ್ಟು ದಿವಸ ಎಲ್ಲೋಗಿದೆ? ಲೇ, ಅದು ನಮ್ಮ ಅಕ್ಕ ಮನೇಲಿ ಫಂಕ್ಷನ್ ಇತ್ತು, ಡೆಲ್ಲಿಗೆ ಹೋಗಿದ್ದೆ ಕಣ. ಇವಾಗ ಏನಪ್ಪ ಆಯ್ತು ಅಂತದ್ದು? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಒಳಗಡೆ ಬಾ. ನಾನು ಈ ತರ ನಿನ್ನ ಕಣ್ ಮುಂದೆ ಬಂದ್ರೆ ನೀನು ಹೆದರ್ಕೊಳ್ತೀಯ. ನೀನೇನು ಹುಲಿನ ಇಲ್ಲ ಸಿಂಹನ ಎದುರ್ಕೊಳ್ಳಕ್ಕೆ? ಬಾರಲೇ. ಸರಿ, ಬರ್ತೀನಿ, ಆದ್ರೆ ನೀ ಕಣ್ ಮುಚ್ಕೋಬೇಕು. ಇದೇನೋ ಚಿಕ್ಕ ಮಕ್ಕಳ ತರ. ನೀನ್ ಕಣ್ ಮುಚ್ಕೊಂಡಿಲ್ಲ ನಾನು ಬರಲ್ಲ, ಹೋಗು. ಅಯ್ಯೋ, ಒಳ್ಳೆ ಸೈಕೋ ಸವಾಸ ಆಯ್ತಪ್ಪ. ಕಣ್ ಮುಚ್ಕೊಳ್ತೀನಿ, ಬಾರ ಬಾರ. ಸರಿ ಬರ್ತೀನಿ ಮಗ. ಮೊದ್ಲೇ ಎದ್ರಕೊಂಡು ಸಾಯ್ತಾ ಇದ್ದೀನಿ, ದೆವ್ವ ನೋಡ್ಕೊಂಡು. ನೀನ್ ಬೇರೆ ಹಂಗೆ ಎದುರಿಸದ? ಮಗ, ನಿಂಗೇನು ಆಗಿಲ್ಲ ತಾನೆ? ಹೋಗ ಆ ಕಡೆಗೆ, ಹೋಗ. ಮಗ, ನಿನ್ನ ಬಂದು ಹೆದರ್ಸಿದ್ದು ಮತ್ತಿನ್ಯಾರೂ ಅಲ್ಲ, ನಿನ್ ಫ್ರೆಂಡ್ ಸುನಿಲಾನೆ. ಅಂದ್ರೆ ಅವನ್ ಸತ್ತು ದೆವ್ವಾಗಿದನ? ಹೌದು ಮಗ. ಸುನಿಲ ತುಂಬಾ ದಿವಸದಿಂದ ಇವಳನ್ನ ಲವ್ ಮಾಡು ಅಂತ ಕಾಟ ಕೊಡ್ತಿದ್ನಂತೆ. ಅದಕ್ಕೆ ನಿನ್ನ ಕರೆಸಿದ್ದು. ಇಷ್ಟೆಲ್ಲ ವಿಷಯ ಇದೆಯಾ? ಹೇಯ್, ಸ್ನೇಹಿತ ಅಂತ ನಂಬ್ಕೊಂಡು ಬಂದಿದ್ದಕ್ಕೆ ಸರಿಯಾದ ಭಕ್ತಿ ಗುಟ್ಟನೆ ಇಕ್ಕಿದ್ಯಾ ನನ್ಗೆ. ಮಗ, ಬೇಜಾರ್ ಮಾಡ್ಕೊಬೇಡ. ಲೋ, ನಮ್ಮೆಲ್ಲರ ಜೀವ ನಿನ್ ಕೈಲಿದ್ಯೋ? ಹೋಗಲೇ. ನನ್ ಜೀವನೇ ನಿರ್ಜೀವಾಗಿ ನೇತಾಡ್ತಾ ಇದೆ, ಇವ್ ನಿರ್ಜೀವ ಎಲ್ಲ ನನ್ನ ಕೈಲಿ ಇದೆಯಂತೆ. ಅಪ್ಪ ದೇವ್ರೆ, ಈ ದೇವದಿಂದ ನನ್ ಮಾತ್ರ ಕಾಪಾಡು. ಮಗ, ಬೇಜಾರ್ ಮಾಡ್ಕೊಬೇಡ ಕಣೋ, ಕೈ ಮೋಸ್ಕರ. ಮಗ, ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿ ಹೋಗ್ತೀನೋ? ಮನೆಗೆ ಹೋಗ್ತೀನಿ. ಲೇ, ಈ ಮನೆಯಿಂದ ಹೊರಗಡೆ ಹೋಗೋದು ಅಷ್ಟು ಈಸಿ ಆಗಿದ್ದಿದ್ರೆ ನಾವ್ ಯಾಕೋ ಇನ್ನೂ ಇಲ್ಲೇ ಇರ್ತಿದ್ವಿ. ಅಂದ್ರೆ ಈ ಮನೆಗೆ ಬರೋರು ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಅಯ್ಯೋ ಪಾಪಿ ನನ್ನ ಮಗನೇ, ಸಾಯೋ ವಿಷಯ ಎಷ್ಟು ಈಸಿಯಾಗಿ ಹೇಳ್ತಿದ್ಯೋ. ಇನ್ನೇನೋ ಮಾಡ್ತೀಯಾ? ನಾವೆಲ್ಲ ನಿಂತಿಲ್ವನೋ ಸಾವಿನ ಹೊಸ್ಲಲ್ಲಿ. ನಿಮ್ಗಳ ಜೊತೆ ನನ್ನ ಯಾಕೆ ಸೇರ್ಸ್ಕೊಂತೀಯಾ? ನೀನ್ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಸೇರ್ಸ್ಕೊಂಡ್ಬಿಡದ? ಅಯ್ಯೋ, ಒಳ್ಳೆ ಗ್ರಾಚಾರ ಆಯ್ತಲ್ಲಪ್ಪ. ಬೇರೆ ದಾರಿ ಇಲ್ವೇನೋ? ಇದೆ. ಏನು? ಆದ್ರೆ ಅದ್ ನಿನ್ ಕೈಯಿಂದ ಮಾತ್ರ ಸಾಧ್ಯ. ಏನದು? ನೀನ್ ಮನ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಿನ್ ಫ್ರೆಂಡ್ ಸುನಿಲನ್ಗೆ ಸಾರಿಕನ್ ತಂಟೆಗೆ ಹೋಗ್ಬೇಡ ಅನ್ನೊಂದು ವಿಷಯನ ಕನ್ವಿನ್ಸ್ ಮಾಡ್ಬೇಕು. ಅವ್ನು ನಿನ್ ಫ್ರೆಂಡ್ ತಾನೆ, ನಿನ್ ಮಾತು ಕೇಳ್ತಾನೆ. ಇವ್ನು ಯಾವನೇ? ಇವನು
ಅವ್ನು ಬದುಕಿದಾಗ ನನ್ನ ಫ್ರೆಂಡು, ಸತ್ಮೇಲೆ ಹೆಂಗೋ ಫ್ರೆಂಡ್ ಆಗ್ತಾನೆ? ಮಗ ಪ್ಲೀಸ್ ಪ್ಲೀಸ್ ಮನ್ಸ್ ಮಾಡೋ. ಯಾವುದೇ ರೀತಿ ತಪ್ಪು ಮಾಡದಿರೋ ಒಂದು ಹೆಣ್ಮಗಳು ಜೀವನ ನಿನ್ ಕೈಲಿದೆ. ಇದೇ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳು ಏನಾದ್ರು ಇದ್ದಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ? ಪ್ಲೀಸ್ ಮನ್ಸ್ ಮಾಡೋ ಪ್ಲೀಸ್. ಸರಿ, ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ. ಅಭಿ, ನನಗೆ ತುಂಬಾ ಭಯ ಆಗ್ತಿದೆ. ಸಾರಿಕಾ, ಏನಕ್ಕೆ ಭಯ? ನಾವೆಲ್ಲ ನಿನ್ ಜೊತೆಲಿಲ್ವಾ? ಹೆದರ್ಬೇಡ, ಏನೂ ಆಗಲ್ಲ. ನೀನ್ ನನ್ನ ಜೀವ ಇದ್ದಂಗೆ. ನನ್ನ ಜೀವಕ್ಕೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರ್ತೀನಾ? ನಾನು ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ನೀನ್ ಧೈರ್ಯವಾಗಿರು, ಏನೂ ಆಗಲ್ಲ. ಅಂಜು, ನೀನು ಹೆದರ್ಬೇಡ, ಏನೂ ಆಗಲ್ಲ. ಸ್ಲಿಪ್ ಡಿಸ್ಕ್. ಅಜ್ಜಿಗೆ ಅವರೆಕಾಯಿ ಚಿಂತೆ ಅಂದರೆ ಮಗಳಿಗೆ ಮಾವಿನಕಾಯಿ ಚಿಂತೆ ಅಂತೆ. ಈ ನನ್ನ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನನಗೆ ಬ್ಯಾಕಲ್ಲಿ ಇಟ್ಬಿಟ್ಟೆಲ್ಲಪ್ಪ. ಯಾಕಪ್ಪ ಹಿಂಗೆ ಮಾಡಿದೆ ನನಗೆ? ಪಾಪಿ ನನ್ನ ಮಗನ ಒಳ್ಳೆ ಸಾಹಸ. ಹಲೋ ಸರ್, ಯುಸಿಸಿ ಬ್ಯಾಂಕ್ ಇಂದ ಕಾಲ್ ಮಾಡ್ತಾ ಇದ್ದೀವಿ ಸರ್. ಮಾಡಮ್ಮ. ನಿಮ್ಗೆ ಪರ್ಸನಲ್ ಲೋನ್ ಬೇಕಾ ಸರ್? ಬೇಡಮ್ಮ. ಸರ್, ಇದು ನಿಮ್ಗೆ ಒಳ್ಳೆ ಆಫರ್ ಸರ್. 0% ಇಂಟ್ರೆಸ್ಟ್ ಇರುತ್ತೆ ಸರ್. ತಾವ್ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಬಹುದಾ? ಅಮ್ಮ, ನಾನು ಗೆಣಸ್ ಕೇಳ್ತಾ ಇದ್ದೀನಮ್ಮ. ಓ, ವ್ಯವಸಾಯನಾ? ಓಕೆ ಸರ್. ಹಾಗಾದ್ರೆ ನಿಮ್ಗೆ ಇನ್ನೊಂದು ಒಳ್ಳೆ ಆಫರ್ ಇದೆ ಸರ್. ಹೇಳಮ್ಮ. ನಮ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಪ್ರತಿ ತಿಂಗಳು ಲಕ್ಕಿ ಡ್ರಾ ಕೂಡ ಇರುತ್ತೆ. ಅದ್ರ ನೀವೇನಾದ್ರೂ ಗೆದ್ರೆ ನೀವು ಮತ್ತೆ ನಿಮ್ ಜೋಡಿನ ಹನಿಮೂನ್ ಟ್ರಿಪ್ ಕಳಿಸ್ತೀವಿ ಸರ್. ಎಲ್ಲ ಖರ್ಚು ಬ್ಯಾಂಕೇ ನೋಡ್ಕೊಳ್ಳುತ್ತೆ ಸರ್. ಡಾರ್ಲಿಂಗ್, ನನಗೆ ಜೋಡಿ ಯಾವುದು ಇಲ್ಲ. ನೀನೇ ಜೋಡಿಯಾಗಿ ಬರ್ತೀಯಾ? ಖರ್ಚೆಲ್ಲ ನಂದೇ ಇರುತ್ತೆ. ಸಾರಿ ಸರ್, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಹಲೋ 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 ಹಲೋ, ಇದು ಮಾತ್ರ ಕೇಳಿಸಲ್ಲ ಅಲ್ಲ? ಒಳ್ಳೆಯವರೆಲ್ಲ ಒಂಚೂರು ಕಿವಿ ಮುಚ್ಕೊಳ್ಳಿಪ್ಪ. ನಮ್ಮ ಎಕ್ಸಿಕ್ಯೂಟಿವ್ ಹಲೋ, ಅಂಜು, ಅಯ್ಯೋ ಹೋಗಿ ಬಂದು ಇಲ್ಲಿ ತಗ್ಲಾಕೊಂಡ್ಬಿಟ್ಟಲ್ಲಪ್ಪ, ಏನ್ ಮಾಡ್ಲಿ ದೇವ್ರೆ.